ಪ್ರೇಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರುತ್ತೇವೆ. ನಾನು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 13ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವೆ? ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು? ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು? ಇಲ್ಲಿ ದಾವೀದನು ಈ ಒಂದು ತನ್ನ ಪ್ರಾರ್ಥನೆ ಜೀವಿತದಲ್ಲಿ ಈ ಒಂದು ಸ್ಥಿತಿಯಲ್ಲಿ ಆತನು ದೇವರಿಗೆ ಪ್ರಶ್ನೆ ಕೇಳ್ತಿದ್ದ, ಇನ್ನು ಯಾವಾಗ ನನಗೆ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿ, ಯಾವಾಗ ನನಗೆ ಬಿಡುಗಡೆ ಕೊಡುತ್ತೆ ಎಂಬುದಾಗಿ ಅವನು ಈ ರೀತಿಯ ಪ್ರಶ್ನೆ ಕೇಳ್ತಾನೆ. ಪರೇ ಇವತ್ತು ಅನೇಕರು ಪರೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗುವಾಗ ನಾವು ಅನೇಕ ಈ ರೀತಿಯ ಪ್ರಶ್ನೆ, ದೇವ ನಿನ್ನ ಯಾಕೆ ಮರೆತು ಬಿಟ್ಟಿದ್ದಿ, ಯಾಕೆ ನನಗೆ ಪ್ರಾರ್ಥನೆ ಉತ್ತರ ಕೊಡುವುದಿಲ್ಲ ಎಂಬುದಾಗಿ ಕೇಳುವ ಈ ಪ್ರಶ್ನೆಗೆ ಪರೇ 10 ಉತ್ತರವನ್ನು ನೋಡ್ತೇವೆ. ಯಾಕೆ ಕೆಲವು ಸರಿ ನಿಮ್ಮ ಪ್ರಾರ್ಥನೆ ತಡವಾಗ್ತದೆ, ಯಾಕೆ ಈ ರೀತಿ ನಿಮ್ಮ ಒಂದು ರೀತಿಯ ಪ್ರಾರ್ಥನೆ ತಡವಾಗುವ ಈ ರೀತಿಯೆಲ್ಲ ಸಂಗತಿಗಳು ನಿಮಗೆ ಮನಸ್ಸಿಗೆ ಬರ್ತವೆ. ಇದನ್ನು ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು? ಅದೇ 10 ಸಂಗತಿಗಳು ಪ್ರಾರ್ಥನೆ ಉತ್ತರವನ್ನು ಅಡ್ಡಿ ಮಾಡುವಂಥ ಅಥವಾ ಪ್ರಾರ್ಥನೆ ಉತ್ತರ ಅಡಚಣೆ ಮಾಡುವಂಥ 10 ಕಾರಣಗಳನ್ನು ನಿಮ್ಮ ಮುಂದೆ ನಾನು ಇಡಲು ಬಯಸ್ತೇನೆ. ಪರೇ 1ನೇ ಕಾರಣವಾಗಿದೆ, ಪ್ರಾರ್ಥನೆಯನ್ನು ಜಾಸ್ತಿ ಮಾಡುವವರು ಆಗಬೇಕು ಉತ್ತರ ಸಿಗಬೇಕಾದರೆ. ನಾವು ನೋಡ್ತೇವೆ ಕೀರ್ತನೆ 55 ಅದರಲ್ಲಿ 17ನೇ ವಾಕ್ಯ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ. ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನ ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ನೋಡಿದ್ರೆ ಕೀರ್ತನೆ 55 17 ವಾಕ್ಯದಲ್ಲಿ ದಾವೀದನೇ ತ್ರಿಕಾಲದಲ್ಲಿ ಅಂದರೆ 3 ಸಮಯ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಮಯದಲ್ಲಿ ಅವನು ಹಂಬಲಿಸ್ತಾ ಪ್ರಾರ್ಥನೆ ಮಾಡಿದವನು ಎಂಬುದನ್ನು ನೋಡ್ತೇವೆ. ಇದು ಅರ್ಥ ನೋಡ್ತೇವೆ, ನಿಮ್ಮ ಪ್ರಾರ್ಥನೆಗೆ ಬೇಗನೆ ಉತ್ತರ ಸಿಗಬೇಕಾದರೆ ಪ್ರತಿದಿನ 3 ಸಲ ಅಥವಾ 3 ಗಂಟೆ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕಂದರೆ ಕಡಿಮೆ ಪ್ರಾರ್ಥನೆ ಮಾಡುವುದರೆ ಅದಕ್ಕೆ ಉತ್ತರ ತುಂಬ ಸ್ಲೋ ಆಗ್ತದೆ. ನೀವು ಯಾವಾಗ ನಿಮ್ಮ ಪ್ರಾರ್ಥನೆ ಸಮಯವನ್ನು ಜಾಸ್ತಿ ಮಾಡಿಕೊಂಡು, ಆದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿಗೆ ದಾವೀದನು ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ರಾತ್ರಿ ಈ ರೀತಿ ಪ್ರಾರ್ಥನೆ ಹೀಗೆ ಆದರೆ ಈ ರೀತಿ ಮಾಡಬಹುದು. ಅದು ಆ ರೀತಿ ಸಮಯದ ಒಂದೇ ಸಲ ನೀವು 3 ಗಂಟೆ ಆದರೂ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಉತ್ತರ ಬೇಗ ಸಿಗಬೇಕಾಗಿದೆ. ಅಷ್ಟೇ ಅಲ್ಲದೆ ಬರೀ ವಾರಕ್ಕೆ 1 ದಿನವಾದರೂ ಉಪವಾಸ ಮಾಡಿಕೊಂಡು 7 ಗಂಟೆ ಕಾಲ ಪ್ರಾರ್ಥನೆ ಮಾಡಲಿಕ್ಕೆ ಸಹ ನಾವು ಅಭ್ಯಾಸ ಮಾಡಬೇಕು, ನಿಮಗೆ ಉತ್ತರ ಬೇಗನೆ ಬರಬೇಕಾದರೆ. ಅದಕ್ಕೆ ನಾವು ಎಕ್ಸಾಂಪಲ್ ನೋಡ್ತೇವೆ. ಯೋಸನ ಪುಸ್ತಕ 6ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ. ಯೆರಿಕೋನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೋಷುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಚದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹಾಂತರವಾಗಿ ಅರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ದೇವರು ಇಲ್ಲಿ ಯೋಚಿಸ್ತಾನೆ, ಆ ಯೆರಿಕೋ ಗೋಡೆ ಕೆಡವಿಬೇಕಾದರೆ ದೇವರು ಯೋಚನೆ ಹೇಳ್ತಾನೆ, ನೀನು ನಿನ್ನ ಜನರು 1 ಸಾರಿ ಪಟ್ಟಣ ಸುತ್ತಬೇಕು. 6 ದಿನ, 7ನೇ ದಿನ 7 ಸಾರಿ ಸುತ್ತಬೇಕು. ಅರ್ಭಟವಾಗಿ ಕೂಗಬೇಕು, ಕೊಂಬನ್ನು ಊದಬೇಕು. ಇದರ ಆತ್ಮಿಕ ಅರ್ಥ ನೋಡಿದ್ರೆ ದಿನಾಲಿ ನೀವು 1 ಗಂಟೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡುವುದಾದರೆ, ವಾರಕ್ಕೆ 1 ದಿನವಾದರೂ ಬರೇ ಒಂದು ಉಪವಾಸ ಮಾಡಿಕೊಂಡು 7 ಗಂಟೆ ಸತತವಾಗಿ ಸ್ತುತಿ ಆರಾಧನೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಆ ನಿಮ್ಮ ಪ್ರಾರ್ಥನೆ ಅಡ್ಡ ಇರುವ ಆ ಗೋಡೆ ಇರುಗಳು ಕಡಿಮೆ ಬೀಳುತ್ತದೆ. ಹಾಗಾದರೆ ನಿಮ್ಮ ಪ್ರಾರ್ಥನೆಗೆ ಬೇಗನೆ ಉತ್ತರ ನಿಮಗೆ ಬರಬೇಕಾ? ಬೇಗ ನಿಮಗೆ ಕಷ್ಟ ಪರಿಹಾರ ಬೇಕಾ? ಹಾಗಾದರೆ ಕಡಿಮೆ ಪ್ರಾರ್ಥನೆ
ನೀವು ಪ್ರತಿದಿನ ಬರೀ 1 ಗಂಟೆ ಪ್ರಾರ್ಥನೆ ಮಾಡ್ತಿದ್ದರೆ ಅದು ತುಂಬ ಸಮಯ ತಾಗ್ತದೆ. ಕೆಲವೊಂದು ನಿಮಗೆ ಕಷ್ಟದಿಂದ, ಕೆಲವೊಂದು ನಿಮಗೆ ಇಮಿಡಿಯೇಟ್ ಉತ್ತರ ಅದಕ್ಕೆ ನಿಮ್ಮ ಪ್ರಾರ್ಥನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ದಿನಕ್ಕೆ 3 ಸಲ ಅಥವಾ 3 ಗಂಟೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿ. ವಾರಕ್ಕೆ 1 ದಿನವಾದರೂ ಪ್ರೇರೆ ಅಥವಾ ತಿಂಗಳು 1 ದಿನವಾದರೂ ಉಪವಾಸವಿದ್ದುಕೊಂಡು ಈ ರೀತಿ 7 ಗಂಟೆ ಕಾಲ ಪ್ರಾರ್ಥನೆ ಮಾಡೋ ಅಭ್ಯಾಸ. ಆಗ ಪ್ರೇರೆ ನಿಮ್ಮ ಪ್ರಾರ್ಥನೆ 100% ಬರುವುದು ಪ್ರೇರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಪ್ರೇರೆ. 2ನೇ ಪೂರ್ವಕಾಲ ಬರ್ತಂಥ ಕಾಂಡ 7ನೇ ಆದ್ಯದಲ್ಲಿ 13 ಮತ್ತು 14ನೇ ವಾಕ್ಯ. ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡಿತಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವೇದನೆ ಬರಮಾಡುವಾಗಲೂ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪವನ್ನು ಶ್ರಮಿಸಿ ಅವರ ದೇಶದಲ್ಲಿ 6 ಗಂಟೆ ಪಾಲಿಸುವೆನು. ದೇವರ ಪುಲ್ಲಿ ಒಂದು ಆಜ್ಞೆ ಕೊಡುತ್ತಾನೆ. ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ರ ಉತ್ತರ ಬರುವುದಿಲ್ಲವೋ, ಅಥವಾ ನಿಮ್ಮ ಘೋರ ವ್ಯಾಧಿ ನಿಮ್ಮ ಮೇಲೆ ಕಾಡುತ್ತಾ ಉಂಟು, ಅಥವಾ ನಿಮ್ಮ ಬಿಸ್ನೆಸ್ ನಷ್ಟ ಇಲ್ಲದೆ ನನ್ನ ಪ್ರಜೆಗಳು ತಮ್ಮನ್ನು ಉಪವಾಸ ಮುಖ ತಗ್ಗಿಸಿಕೊಂಡು ಪಾಪಗೆ ಪಶ್ಚಾತ್ತಾಪಟ್ಟುಕೊಂಡು 7 ಗಂಟೆ ಸತತವಾಗಿ ನೀವು ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿಕೊಳ್ಳುವುದಾದರೆ ಅಲ್ಲಿ ಪಾಪಗೆ ಪಶ್ಚಾತ್ತಾಪಡುತ್ತೀರಿ. ಹಾಗೆ ನೀವು ಪ್ರಾರ್ಥನೆ ಡೆಫಿನಿಟ್ ಆ ರೀತಿ ಉಪವಾಸ ಪ್ರಾರ್ಥನೆ ಒಂದು ವಾರಕ್ಕೆ 1 ದಿನವಾದರೂ ನೀವು ಆ ಒಂದು ಅಭ್ಯಾಸ ಮಾಡಬೇಕು. 7 ಗಂಟೆ ಕಾಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ, ಪಶ್ಚಾತ್ತಾಪ, ಪ್ರಾರ್ಥನೆ ಡೆಫಿನಿಟ್ ಪ್ರೇರೆ ನಿಮ್ಮ ಪ್ರಾರ್ಥನೆ ಏನು ತಡೆ ಉಂಟು ಅದು ತಡೆಗಳು ಮುರಿಯಲ್ಪಡ್ತೇವೆ ಮತ್ತು ಉತ್ತರ ನಿಮಗೆ ಬರುತ್ತದೆ. ಅದೇ ಕಡಿಮೆ ಪ್ರಾರ್ಥನೆ ತೃಪ್ತರಾಗಬೇಡ. ಕಡಿಮೆ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ತುಂಬ ಸಮಯ ತಾಗ್ತದೆ. ಪ್ರಾರ್ಥನೆ ಜಾಸ್ತಿ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಈ ಎಕ್ಸಾಂಪಲ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕು, ನಿಮ್ಮ ಕಷ್ಟನ ಬಿಡುಗಡೆ ಸಿಗಬೇಕಾದ ಪ್ರೇರೆ. 2ನೇ ಸಂಗತಿ ನೋಡ್ತೇವೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಕಲಿತುಕೊಳ್ಳುವರು ಆಗಬೇಕು. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನೂ ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತ ಎಂಬುದು ನಮಗೆ ಗೊತ್ತಾಗಿದೆ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ನೀವು ಪ್ರತಿಯೊಂದು ನಿಮ್ಮ ಪ್ರಾರ್ಥನೆಯ ಮನವಿಗಳು ದೇವರ ಚಿತ್ತ ಪ್ರಕಾರ ಉಂಟು ಎಂಬುದನ್ನು ಪರೀಕ್ಷೆ ಮಾಡಬೇಕು. ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡೋದು ಹೇಗೆಂದರೆ ದೇವರ ವಾಕ್ಯದಲ್ಲಿ ಹುಡುಕಿಕೊಂಡು ನಿಮ್ಮ ಪ್ರಾರ್ಥನೆಗೆ ಅನುಗುಣವಾದ ವಾಕ್ಯವನ್ನು ಅಥವಾ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿ. ದೇವರ ವಾಕ್ಯದಲ್ಲಿ ಅಲ್ಲಬೇಕಂತ ಅನೇಕ ವಾಗ್ದಾನಗಳು ಕೊಳ್ಳಲ್ಪಟ್ಟಿವೆ. ಪ್ರತಿಯೊಂದು ವಾಗ್ದಾನವು ನಿಮ್ಮ ಅಗತ್ಯಕ್ಕಾಗಿ ಉಂಟು. ಅದಕ್ಕೆ ಹುಡುಕಿಕೊಂಡು ನಿಮ್ಮ ಪ್ರಾರ್ಥನೆಗೆ ಅನುಗುಣವಾದ ವಾಗ್ದಾನವನ್ನು ಅಥವಾ ವಾಕ್ಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ. ಅದು ದೇವರ ಚಿತ್ತ. ಈ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡೋದು ಡೆಫಿನಿಟ್ ನಿಮಗೆ ಆ ಪ್ರಾರ್ಥನೆ ಮಾಡುವ ನಿಮ್ಮ ಒಳಗೆ ಧೈರ್ಯ ಬರ್ತದೆ, ನಿಮ್ಮಲ್ಲಿ ನಂಬಿಕೆ ಬರ್ತದೆ ಮತ್ತು 100% ನಿಮ್ಮ ನಂಬಿಕೆಯಿಂದ ನೀವು ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ಅದು ನೀವು ಪ್ರಾರ್ಥನೆ ಮಾಡುವ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಿದ್ರು ಆ ದೇವರ ಚಿತ್ತ ಅಲ್ಲವೋ ಆಗ ಎಷ್ಟು ನೀವು ಪ್ರಾರ್ಥನೆ ಮಾಡಿದ್ರು ಗೊತ್ತಾರೋ ತಡೆ ಹಿಡಿಯಲ್ಪಡುತ್ತದೆ. 3ನೇ ಕಾರಣ ನೋಡ್ತೇವೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಕಳೆದುಕೊಳ್ಳಬೇಕು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡೆದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿದರೆ ಅದು ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನೋಡ್ತೀವಿ ಇಸ್ಕೊಳ್ತೇನೆ, ನೀವು ಪ್ರಾರ್ಥನೆ ಮಾಡುವಾಗ ನಂಬಬೇಕು. ಏನು ಪ್ರಾರ್ಥನೆ ಮಾಡೋದು ಹೊಂದಿದ್ದೀರಿ ಎಂಬುದಾಗಿ ಮತ್ತು ಒಂದು ತನಕ ನೀವು ಮಾತನಾಡಬೇಕು. ನಿಮ್ಮ ಬೆಟ್ಟದ ಮುಂದೆ, ನಿಮ್ಮ ಸಮಸ್ಯೆಗಳ ಮುಂದೆ, ನಿಮ್ಮ ರೋಗದ ಮುಂದೆ, ನಿಮ್ಮ ಬಡತನ, ಕೊರತೆ, ಸಾಲದ ಮುಂದೆ ಆ ವಾಗ್ದಾನವನ್ನು ಅಥವಾ ಪ್ರಾರ್ಥನೆ ಮಾತನಾಡಿ ಪದೇ ಪದೇ ನೀವು ಉತ್ತರವನ್ನು ಮಾತನಾಡಬೇಕು. ವಿನ ಸಮಸ್ಯೆಯನ್ನು, ರೋಗವನ್ನು ಹಾಗೆ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ಕೂಡಲೇ ನಂಬಬೇಕು ಮತ್ತು ಮಾತನಾಡಬೇಕು. 2 ಬರೀಬೇಕು. ನೀವು ನಂಬಬೇಕು, ನಂಬಿದ್ದನ್ನು ಹಾಗೆ ಮಾಡುವುದಾದರೆ ಆ ನಂಬಿಕೆಯಲ್ಲಿ ಮಾಡೋ ಪ್ರಾರ್ಥನೆಗೆ ಮಾತ್ರ ಉತ್ತರ ಬರುತ್ತದೆ. ನಂಬಿಕೆ ಇಲ್ಲದೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಇದು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ ನೀವು ಪ್ರೇರೆ, ಆದರೆ ನಿಮ್ಮ ಪ್ರಾರ್ಥನೆ ಮಾಡಿದ್ರೆ ನೀವು ಇಮಿಡಿಯೇಟ್ ಏನು ಮಾಡ್ತೀರಿ, ನಿಮ್ಮ ಸಮಸ್ಯೆ ಅರಿಕೆ ಮಾಡ್ತೀರಿ, ನಿಮ್ಮ ಡಾಕ್ಟರ್ ರಿಪೋರ್ಟ್ ಮಾತನಾಡಿದರೆ, ನಿಮ್ಮ ಆರ್ಥಿಕ ಈ ರೀತಿ ಅಪನಂಬಿಕೆ ಮಾತನಾಡಿದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಮತ್ತು ಅನೇಕ ಸಲ ನೀವು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮಲ್ಲಿ ನಂಬಿಕೆ ಇರುವುದಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡೋ ಮೊದಲು ಗಡಿಬಿಡಿ ಮಾಡಬೇಡಿರಿ. ಪ್ರಾರ್ಥನೆ ಮಾಡೋ ಮೊದಲು ನಂಬಿಕೆ ಬರೋದಕ್ಕೋಸ್ಕರ ನೀವು ಅಲ್ಲೊಂಬಿಕೆಯನ್ನು ಓದುವ ಅಭ್ಯಾಸ ಮಾಡಿ, ಅಲ್ಲೊಂಬಿಕೆಯನ್ನು ಓದಬೇಕು. ಅನೇಕ ಅದ್ಭುತಗಳನ್ನು
ಒಡಂಬಡಿಕೆಯಲ್ಲಿ ಸಿಗ್ತದೆ, ಅದನ್ನು ಧ್ಯಾನ ಮಾಡಬೇಕು. ಹೊಸ ಒಡಂಬಡಿಕೆ ಎಷ್ಟು ನೀವು ಹಳೆ ಒಡಂಬಡಿಕೆ ಹೊಸ ಓದುತ್ತೀರೋ ಅಷ್ಟು ನಿಮ್ಮಲ್ಲಿ ನಂಬಿಕೆ ತುಂಬಲ್ಪಡೆ. ಆ ನಂಬಿಕೆ ತುಂಬುವ ತನಕ ನೀವು ಬೈಬಲ್ ಓದಬೇಕು. ನಂಬಿಕೆ ತುಂಬಿದ ನಂತರವೇ ಪ್ರಾರ್ಥನೆ ಮಾಡಿ ಹೋಗಿ. ಇಲ್ಲದೆ ಅನೇಕರು ಪ್ರಾರ್ಥನೆ ಮಾಡಿದ್ರೆ ನಂಬಿಕೆ ಇರುವುದಿಲ್ಲ. ಆ ರೀತಿಯ ಪ್ರಾರ್ಥನೆ ಎಷ್ಟು ಗಂಟೆ, ಎಷ್ಟು ದಿನಗಳು, ಎಷ್ಟು ತಿಂಗಳುಗಳು, ಎಷ್ಟು ಉತ್ತರ ಬರೋದು. ಅದಕ್ಕೆ ಅನೇಕರು ಯಾಕೆ ದೇವರೇ ನನ್ನನ್ನು ಮರೆತು ರೀತಿ ಅನೇಕ ರೀತಿ ಯಾಕೆ ದೇವರೇ ನನಗೆ ಪ್ರಾರ್ಥನೆ ಉತ್ತರ ಬರೋದಿಲ್ಲ? ಕಾರಣ ಪ್ರೇರೆ, ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡದಿದ್ದರೆ ಉತ್ತರ ಬರೋದಿಲ್ಲ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಯೇಸು ಕ್ರಿಸ್ತರು ನೀವು ನಂಬಿದಂತೆ ನಿಮಗೆ ಆಗ್ತದೆ. ನೀವು ಪ್ರಾರ್ಥನೆ ಮಾಡಬೇಕು, ನಂಬಿಕೆ ಮಾತಾಡಬೇಕು, ಪ್ರಾರ್ಥನೆ ಮಾಡಬೇಕು, ಆವಾಗ ಮಾತ್ರ ಉತ್ತರ ಬರುತ್ತದೆ. ಇಲ್ಲದ ಉತ್ತರ ತಡೆ ಇರ್ತದೆ. ಯಾಕೆ ತಡೆ? ಅದಕ್ಕೊಂದು ದೃಷ್ಟಾಂತ ನೋಡೋಕೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಳೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಒಂದುವೆಂದು ಭಾವಿಸದೇ ಇರಲಿ. ಪ್ರಿಯಲ್ಲಿ ಅಪ್ಪೋಸ್ತಲ ಸರಿ ಹೇಳ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಲ್ಲಿ ಸಂದೇಹ ಪಡೋದ್ರೆ ಏನೂ ನಿಮಗೆ ಸಿಗುವುದಿಲ್ಲ. ಅದಕ್ಕೆ ನಿಮ್ಮಲ್ಲಿರೋ ಅಪನಂಬಿಕೆ, ನಿಮ್ಮೆಲ್ಲ ಸಂದೇಹ ಬಿಟ್ಟು ಹೋಗಬೇಕಾದ್ರೆ ವಾಕ್ಯ ಜಾಸ್ತಿ ಓದಬೇಕು. ವಾಕ್ಯ ಓದುವಾಗ ಅದ್ಭುತಗಳು ಉಂಟು. ಅಲ್ಲಂಬಿಕೆಯಲ್ಲಿ ನಾನಾ ಅದ್ಭುತಗಳು ನೋಡ್ತೇವೆ. ಹೊಸ ಈ ಅದ್ಭುತಗಳನ್ನು ಧ್ಯಾನ, ಈ ರೀತಿಯ ಎಷ್ಟು ವಾಕ್ಯ ಓದುತ್ತಿರೋ ಎಷ್ಟು ಅದ್ಭುತಗಳನ್ನು ಧ್ಯಾನ, ಆಗ ನಿಮ್ಮಲ್ಲಿ ಆ ನಂಬಿಕೆ ಬರುತ್ತದೆ. ವಾಕ್ಯ ಓದುವಾಗ ಅದೇ ದೇವರು ಇವತ್ತು ಬದಲಾಗಿಲ್ಲ, ಅದೇ ದೇವರು ನಿಮ್ಮಲ್ಲಿ ಆ ನಂಬಿಕೆ ನಿಮ್ಮಲ್ಲಿ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮ ಒಳಗೆ ಬರುತ್ತದೆ. ಆ ನಂಬಿಕೆ ಬರುವಾಗ ನೀವು ಏನು ಪ್ರಾರ್ಥನೆ ಮಾಡುತ್ತೀರೋ ಡೆಫಿನೇಟ್ ಪ್ರಾರ್ಥನೆ ಮಾಡಿದ ನಂತರ ಸಹ ನೀವು ಯಾವ ಸಮಸ್ಯೆಯನ್ನು ಆರೈಕೆ ಮಾಡಿದೆ, ಡಾಕ್ಟರ್ ರಿಪೋರ್ಟ್ ಪದೇ ಮಾತಾಡಿದೆ, ಬಡತನ ಮಾಡಿದ ನಂಬಿಕೆಯೇ ಮಾತನಾಡಿದ್ರೆ ಡೆಫಿನೇಟ್ ಪ್ರೇರೆ ನಿಮ್ಮ ಪ್ರಾರ್ಥನೆ ತಡವಾದರೂ ಬೇಗನೆ ಆ ಮಿರಾಕಲ್ನ ಅನುಭವಿಸ್ತೀರಿ ಪ್ರೇರೆ. ಇದು ಆಗಿದೆ ನಂಬಿಕೆಯಲ್ಲಿ ಮಾಡೋ ಪ್ರಾರ್ಥನೆ ಆಗಿದೆ ಪ್ರೇರೆ. 4ನೇ ಸಂಘ ನೋಡ್ತೀವಿ ಪ್ರೇರೆ, ಪ್ರಾರ್ಥನೆ ಅಡ್ಡಿಯಾಗೋದು ಪಾಪ. ಒಂದು ನೀನು ಪಾಪವನ್ನು ಅರಿಕೆ ಮಾಡಿದಲ್ಲೋ, ಪಾಪಕ್ಕೆ ಗುಲಾಮರು, ಅದು ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗ್ತದೆ. ವಾಕ್ಯ ನೋಡೋ ಪ್ರೇರೆ, ಕೀರ್ತನೆ 66 ಅದರಲ್ಲಿ 18ನೇ ವಾಕ್ಯ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ. ಇಲ್ಲಿ ನಾವು ಈ ಕೀರ್ತನೆಗಾರನು ಹೇಳ್ತಾನೆ ಪ್ರೇರೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ. ಅದರ್ಥವಾಗಿ ನೀವು ಪ್ರಾರ್ಥನೆ ಮಾಡುತ್ತೀರಿ, ಆದರೆ ನಿಮ್ಮಲ್ಲಿರುವ ಕೆಲವು ಸ್ವಭಾವಗಳನ್ನು, ದೇವರಿಗೆ ಮೆಚ್ಚಕ್ಕಾಗದ ಕೆಲವು ಸ್ವಭಾವಗಳನ್ನು, ಆ ಥರ ಪಾಪಗಳನ್ನು ಬಿಟ್ಟು ಬಿಡದಿದ್ದರೆ ಎಷ್ಟೋ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆ ತಡೆಗೋಡೆ ಆಗ್ತದೆ ಪ್ರೇರೆ. ಅದಕ್ಕೆ ಐಸಾಯ ಪ್ರವಾದಿ 59:1-2 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಹಸ್ತವು ರಕ್ಷಿಸಲಾರದ ಮೋಟು ಗೈಯಲ್ಲ, ದೇವರ ಕಿವಿ ಕೇಳಿದ ಕಿವುಡಲ್ಲ. ಅದು ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳು ದೇವರ ಮುಖಕ್ಕೆ ಅದು ಅಡ್ಡಿಯಾಗಿವೆ. ಕಾರಣ ಅಷ್ಟೇ ಪ್ರೇರೆ, ದೇವರು ಪ್ರಾರ್ಥನೆ ಕೇಳುತ್ತಾನೆ, ಆದರೆ ನಿಮ್ಮ ಮನಸ್ಸು ಆ ಪಾಪದಲ್ಲಿ ಇರುತ್ತಿದ್ದೋ, ನೀವು ಪಾಪವನ್ನು ಬಿಡುವುದಿಲ್ಲೋ, ಆಗ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗಿದೆ. ಅದಕ್ಕೆ ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಸ್ವಲ್ಪ ಅತಿ ಸ್ಪಷ್ಟತೆ, ನಿಮ್ಮ ಜೀವಿತದಲ್ಲಿರುವ ಪಾಪಗಳನ್ನು ಮುಚ್ಚಿಕೊಳ್ಳುತ್ತೀರೋ, ಅದನ್ನು ಅರಿಕೆ ಮಾಡಿದ್ರು, ಅದು ಬಿಟ್ಟು ಬಿಡಿದ್ರು, ಎಷ್ಟೋ ಪ್ರಾರ್ಥನೆ ಮಾಡಿದರು, ಉಪವಾಸ ಪ್ರಾರ್ಥನೆ ಮಾಡಿದರು, ಆ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವುದನಕ ಪ್ರಾರ್ಥನೆ ತಡೆಗೋಡೆ ಆಗ್ತಾಯಿತ್ತು. ಅನೇಕರು ಪ್ರಾರ್ಥನೆ ಉತ್ತರ ಯಾಕೆ ಬೋದು ಆ ರೀತಿ ಅನೇಕರು ಯಾಕೆ ದೇವರೇ ಯಾಕೆ ಇದನ್ನು ಮರೆತು, ಯಾಕೆ ನನ್ನ ಮೇಲೆ ಈ ರೀತಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಕಾರಣ ಏನು ಪ್ರೇರೆ? ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚಕ್ಕಾಗದಿರೋ ಕೆಲವು ಗುಪ್ತ ಪಾಪಗಳು, ಕೆಲವು ಸ್ವಭಾವಗಳು ನೀವು ಬಿಟ್ಟು ಬಿಡುವುದಿಲ್ಲವೋ ಪ್ರೇರೆ, ಅಷ್ಟರ ತನಕ ದೇವರು ಸಹ ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಅದಕ್ಕೋಸ್ಕರ ನಿಮಗೆ ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮಗೆ ಕಷ್ಟ ಅನೇಕರು ಬೇಕು. ಸಂದೇಹ ನೋಡು, ಅನೇಕರು ಕಷ್ಟದಲ್ಲಿದ್ದಾರೆ, ಅನೇಕರು ಬಡತನದಲ್ಲಿದ್ದೀರಿ ಪ್ರೇರೆ, ಅನೇಕರು ಸಾಲದ ಬಂಧದಲ್ಲಿದ್ದೀರಿ, ಅನೇಕರು ರೋಗ್ಯದಲ್ಲಿದ್ದೀರಿ, ಎಷ್ಟೋ ಗುಣ ಮದ್ದು, ಇದೆಲ್ಲ ಕಾರಣ. ಇದಕ್ಕೆಲ್ಲ ಉತ್ತರ ಬರಬೇಕಾ? ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ, ದೇವರ ಬೇಡಿಕೊಳ್ಳಿರಿ, ದೇವ ನನ್ನ ಪರೀಕ್ಷಿಸು, ನನ್ನ ಸೋದಿ ದಿನಾಲು ಕಣ್ಣಿಂದ ಪ್ರಾರ್ಥನೆ ಮಾಡಿ ಮತ್ತು ಆದಷ್ಟು ದೇವರ ಓದಿರಿ. ಓದುವಾಗ ಪವಿತ್ರಾತ್ಮ ಬೇಡಿಕೊಳ್ಳಿ, ಪವಿತ್ರಾತ್ಮನೇ ಈ ವಾಕ್ಯದ ಮುಖಾಂತರ ನನ್ನ ಅರ್ಧನ ಪರೀಕ್ಷಿಸು, ಎಲ್ಲಿಯಾದರೂ ನಿನಗೆ ಮೆಚ್ಚಕ್ಕಾಗಿದ್ದ ಸ್ವಭಾವನಲ್ಲಿ ಉಂಟು ದೇವರೇ, ಹಾಗೆ ಕೇಳಿರಿ. ಆಗ ದೇವರ ಆತ್ಮನು ನೀವು ಆ ರೀತಿ ಕೇಳುವುದಾದರೆ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ನಿಮ್ಮ ಪಾಪವನ್ನು ತೋರಿಸಿಕೊಡುತ್ತಾನೆ. ಆಗ ಹೌದು ಒಪ್ಪಿಕೊಳ್ಳಿರಿ ಮತ್ತು ಬಿಟ್ಟು ಬಿಡಿರಿ ಮತ್ತು ವಿಧೇಯರಾಗಿರಿ. 100% ನಿಮ್ಮ ಪಾಪ ಬಿಟ್ಟು ಬಿಡುವಾಗ ದೇವರ ಕರುಣೆ ಪ್ರಾರ್ಥನೆ ನೀವು ಹೊಂದುತ್ತೀರಿ ಪ್ರೇರೆ. ಈಗ 5ನೇ ಸಂಗತಿಯನ್ನು ನೋಡ್ತೇವೆ ಪ್ರೇರೆ, ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ನಾವು ನೋಡ್ತೇವೆ
1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವುದರಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಅಲ್ಲಿ ಯೋಹನ ಅತಿ ಸ್ಪಷ್ಟತಾನೆ, ನಿಮ್ಮ ಪ್ರಾರ್ಥನೆ ತಡೆ ಆಗ್ತದೋ, ಉತ್ತರ ಬರೆದಿಲ್ಲವೋ ವಾಕ್ಯದಿಂದ ಪರೀಕ್ಷಿಸಿರಿ, ದೇವರ ಹತ್ರ ಬೇಡಿರಿ. ದೇವರ ಆತ್ಮನೇ, ಇನ್ನು ಯಾವ ಆಜ್ಞೆ ನಾನು ಕೈಗೊಂಡು ನಡಲಿಕ್ಕೆ ಉಂಟು ಎಂಬುದೇ ದೇವರ ಕೇಳಿರಿ. ಆವಾಗ ಪವಿತ್ರ ಆತ್ಮನು ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮಾತನಾಡುತ್ತಾನೆ. ಇದು ಆಜ್ಞೆ. ಹಾಗೆ ದೇವರ ಆಜ್ಞೆಗೆ, ಪ್ರತಿ ಆಜ್ಞೆಗೆ ನೀವು ಕೈಕೊಂಡು ನಡೆಯಬೇಕು. ಮತ್ತು ಎರಡನೇದಾಗಿ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ಅದು ನಿಮ್ಮ ಕುಟುಂಬ ಜೀವಿತ ಅಥವಾ ನಿಮ್ಮ ಸೇವೆ, ಇದು ದೇವರಿಗೆ ಮೆಚ್ಚಿಕೆ ಆಗಬೇಕು. ಇಲ್ಲಂದರೆ ಅಪೊಸ್ತಲರು ಹೇಳ್ತಾರೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ, ಅಂದರೆ ದೇವರಿಗೆ ಮೆಚ್ಚಿಕೆ ರಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಒಂದು ತ್ಯಾಗದೆ. ನಿಮ್ಮ ಪ್ರಾರ್ಥನೆ ಒಂದು ತಡವಾಗಿದೆ, ಉತ್ತರ ಬರುವುದಿಲ್ಲ, ಸೋತು ಹೋಗಬೇಡಿರಿ, ನಿರಾಸರಾಗಬೇಡಿ. ಇಲ್ಲಿ ಪರೀಕ್ಷಿಸಿರಿ, ದೇವರ ಹತ್ರ ಕೇಳಿರಿ ಮತ್ತು ಓದಿರಿ. ದೇವರ ವಾಕ್ಯದಲ್ಲಿ ಅಲ್ಲನ್ನು ಬಿಡಿ ಕೇಳಿದರು 10 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಹೊಸ ನಂಬಿಕೆಯಲ್ಲಿ 10 ಆಜ್ಞೆಗಳಿಗೆ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ಹೊಸ ನಂಬಿಕೆ ದಿನಾಲು ಓದಿರಿ. ಮತ್ತೆ ಬರೆದ ಸುವಾರ್ತೆ ತನಕ, ಪ್ರಕಟಣೆಗಳ ತನಕ ಓದಿರಿ. ಅನೇಕ 10 ಆಜ್ಞೆಗೆ ಸಂಬಂಧಪಟ್ಟ ಅನೇಕ ಚಿಕ್ಕ ಚಿಕ್ಕ ಆಜ್ಞೆಗಳು ಹೊಸ ನಂಬಿಕೆಯಲ್ಲಿ ಉಂಟು. ದೇವರ ಹತ್ರ ಬೇಡಿರಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯನ ಓದುವಾಗ ನನ್ನ ಆತ್ಮಿಕ ಕಣ್ಣು ತೆರೆಯ ಮಾಡು. ಪವಿತ್ರಾತ್ಮನೇ, ನನ್ನ ಆತ್ಮಿಕ ತೆರೆಯ ಮಾಡು. ನಿನ್ನ ವಾಕ್ಯದಲ್ಲಿ ಓದುವಾಗ ಪವಿತ್ರಾತ್ಮೆ, ಇನ್ನು ಯಾವ ಆಜ್ಞೆಯನ್ನು ಕೈಗೊಂಡು ನಡಲಿಕ್ಕೆ ಉಂಟು ಎಂದು ಕೇಳಿರಿ. ಆಗ ದೇವರ ಆತ್ಮನು ಆತನು ನಿಮ್ಮ ಒಳ್ಳೆಯ ಸ್ನೇಹಿತನಾಗಿದ್ದಾನೆ, ಆತನು ಒಳ್ಳೆಯ ದೇವರಾಗಿದ್ದಾನೆ, ಆತನು ನಿಮ್ಮ ಹತ್ರ ಮಾತನಾಡ್ತಾನೆ ವಾಕ್ಯದ ಹಾಗೆ. ಆತನು ಹೇಳಿದ ಹಾಗೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿರಿ. ಮತ್ತು ನಿಮ್ಮ ದಾಂಪತ್ಯ ಜೀವಿತ ನಿಮ್ಮ ಕುಟುಂಬ ಜೀವಿತ, ನಿಮ್ಮ ದಾಂಪತ್ಯ ಜೀವಿತ ದೇವ್ರ ಮೆಚ್ಚಿಕಾಗುತ್ತೆ ಪರೀಕ್ಷಿಸಿರಿ. ನೀವು ಮಾಡುವ ಬಿಸ್ನೆಸ್, ನಿಮ್ಮ ಸೇವೆ ದೇವ್ರ ಮೆಚ್ಚಿ 100% ನಿಮಗೆ ಪ್ರಾರ್ಥನೆ ಬಂದೇ ಬರ್ತದೆ. ಒಂದು ವೇಳೆ ದೇವರ ಆಜ್ಞೆಗೆ ವಿಧೇಯರಾಗಲಿಕ್ಕೆ ನಾವು ಒಪ್ಪಿಸಿಕೊಡುವುದಿಲ್ಲ, ಅವಿಧೇಯರಾಗ್ತಿರೋ, ಎಷ್ಟು ತನಕ ನೀವು ಅವಿಧೇಯತೆಯನ್ನು ಪಾಪವನ್ನು ಬಿಟ್ಟು ಬಿಡದಲ್ಲೋ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಯಾಕಂದ್ರೆ ನಾವು ನೋಡ್ತೇವೆ 1ನೇ ಸಾಮುವೇಲ ಪುಸ್ತಕ 15ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತೆಯು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹದ ಸಮಾನವಾಗಿರುವುದು. ಪ್ರೇರಣೆ ಅಲ್ಲಿ ಅತಿ ಸ್ಪಷ್ಟ ಸಾಮುವೇಲನು ಸೌಲಂತಾನೆ, ದೇವರು ವಿಧೇಯತೆ ಮೆಚ್ಚುವುದು, ಯಾವ ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ. ಅವಿಧೇಯರಾಗುವುದರೆ ಅದು ಮಾಟ ಮಂತ್ರಕ್ಕೆ ಹೋಲಿಕೆ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ನೀವು ಹಠ ಮಾಡ್ತಿರೋ, ಅದು ಕಪಟ ಭಕ್ತಿ. ಈ ರೀತಿ ನಿಮ್ಮ ಹೃದಯದಲ್ಲಿ ಯಾವುದೇ ಸಹಿತದಲ್ಲಿ ದೇವರ ಆಜ್ಞೆಗೆ ನಾವು ಅವಿಧೇಯರಾಗಬಾರದು, ದೇವರ ಆಜ್ಞೆಗೆ ವಿಧೇಯರಾಗಬೇಕು. ಎಷ್ಟು ನಾವು ವಿಧೇಯರಾಗಿದ್ದೀರೋ ಅಷ್ಟು ನಿಮ್ಮ ಉತ್ತರವು ಅತಿ ಬೇಗನೆ ನೀವು ಪಡೆದುಕೊಳ್ಳುತ್ತೀರಿ. ಅದನ್ನು ವಿಧೇಯರಾಗುವುದಿಲ್ಲೋ ಆ ಅವಿಧೇಯತೆಯು ನಿಮ್ಮ ಪ್ರಾರ್ಥನೆ ತಡೆ ಇಡುತ್ತದೆ ಎಂಬುದಾಗಿ ಯೋಹನನು ಅತಿ ಸ್ಪಷ್ಟವಾಗಿ 1:3 ವಾಕ್ಯದಲ್ಲಿ ಯಾವುದೋ ಅತಿ ಸ್ಪಷ್ಟನೆ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಮೆಚ್ಚಿದ ಕಾರ್ಯಗಳನ್ನು ಮಾಡುವ ಏನು ಬೇಡಿಕೊಂಡ್ರು ಅದು ಒಂದು ಗ್ಯಾರಂಟಿ ಅದು ಕೊಡುತ್ತಾನೆ. ನೀವು ಹೀಗೆ ಮಾಡಿ 100% ನಿಮ್ಮ ಪ್ರಭುತ್ವ ಬರುತ್ತದೆ ಎಂಬುದಾಗಿ ಯೋಹನನು ಅಲ್ಲಿ ಹೇಳುತ್ತಾನೆ. ನೀವು ಹೊಂದುತ್ತೀರಿ ಉತ್ತರ. ಅದೇ ನಿಮ್ಮ ವಿಧೇಯತೆ ದೇವರಿಗೆ ಬೇಕು ಉತ್ತರ ನಿಮಗೆ ಸಿಗಬೇಕು. ಕಷ್ಟದಿಂದ ಬಿಡುಗಡೆಯಾಗಬೇಕು, ಸಾಲದ ಬಿಡುಗಡೆ ಆಗಬೇಕಾದ್ರೆ ಇನ್ನೊಂದು 6ನೇ ಕಾರಣ ನೋಡು ನಿಮ್ಮ ಪ್ರಾರ್ಥನೆಗೆ ತಡೆ ಯಾವುದು ಸಂಗತಿ ಆಗುತ್ತೆ. ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಒಬ್ಬರೊಬ್ಬರನ್ನು ಶ್ರಮಿಸುವವರು ಆಗಬೇಕು. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಆದ ಕಾರಣ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಸಂಗಡ ಒಂದಾಗು, ಆಮೇಲೆ ಬಂದಿನ ಕಾಣಿಕೆಯನ್ನು ಕೊಡು. ಇಲ್ಲಿ ಅತಿ ಸ್ಪಷ್ಟ. ನೀವು ಪ್ರಾರ್ಥನೆ ಮಾಡುವಾಗ, ಅದೇ ದಶಮ ಕಾಣಿಕೆ ಕೊಡುವಾಗ, ಸ್ತುತಿ ಆದ್ಯ ಮಾಡುವಾಗ, ಉಪವಾಸ ಪ್ರಾರ್ಥನೆ ಮಾಡುವಾಗ ಎಲ್ಲಿಯಾದರೂ ನಿಮ್ಮ ನೆನಪಿಗೆ ಯಾರ ಬಗ್ಗೆಯೂ ಒಂದು ದುಃಖ, ಕೈ ನೆನಪು ಅಥವಾ ಅನ್ಫರ್ಗಿವ್ನೆಸ್ ಅದು ನೆನಪು ಬಂದರೆ ಇಮ್ಮಿಡಿಯೇಟ್ ನಿಮ್ಮ ಕಾಣಿಕೆಯನ್ನು ಬಿಟ್ಟು ಮೊದಲು ಹೋಗಿ ಆ ಸಹೋದರ ಒಂದಾಗಬೇಕು. ಅಥವಾ ಹೃದಯಪೂರ್ವಕ ಆ ಸಹೋದರ ಶ್ರಮಿಸುವುದಾದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ಒಂದು ವೇಳೆ ಹೃದಯ
ಪೂರ್ವಕವಾಗಿ ಯಾರನ್ನು ಸಮಯ ಕೊಡುವುದಿಲ್ಲವೋ ದೇವರು ನಿಮ್ಮ ಪಾಪನ ಸಮಯುವುದಿಲ್ಲ ಮತ್ತು ಆ ಪಾಪವು ನಿಮ್ಮ ಪ್ರಾರ್ಥನೆ ತಡೆ ಇಡ್ತದೆ ಎಂಬುದಾಗಿ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಈಗ ಏನೆಲ್ಲ ಸಂಗತಿ ನೋಡ್ತೇವೆ ಪ್ರಿಯರೇ, ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಗಂಡ ಹೆಂಡತಿಯ ನಡುವೆ ಐಕ್ಯತೆಯನ್ನು ಕಾಪಾಡಿಕೊಳ್ಳುವರಾಗಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 3ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯ ತನಕ, ಸಾತ್ವಿಕದ ಶಾಂತ ಮನಸ್ಸೆಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದುದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷಿತ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವರಾಗಿದ್ದರು. ಸಾರಲು ಹಾಗೆ ಅಬ್ರಾಹ್ಮನಿಗೆ ವಿಧೇಯರಾಗಿದ್ದು ಅವನನ್ನು ಯಜಮಾನ ಎಂದು ಕರೆದರು ಎಂದು ಬರೆದಿದೆ. ನೀವು ಸಾರಲ ಕುಮಾರ್ತೆಗಳಿಗಿದ್ದೀರಲ್ಲ, ಅದೇ ರೀತಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವ್ರ ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಇಲ್ಲ ಅತಿ ಸ್ಪಷ್ಟ ಹೇಳ್ತಾರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ, ನಿಮ್ಮ ಕುಟುಂಬವು ಆಶೀರ್ವದಿಸಬೇಕಾ, ನಿಮ್ಮ ಕುಟುಂಬದ ರೋಗದಿಂದ ಸಾಲ ಬಿಡಬೇಕು. ಅದೇ ಗಂಡ ಹೆಂಡನ ಐಕ್ಯತೆ ಒಂದೇ ಮನಸ್ಸಬೇಕು. ಹೆಂಡತಿ ಆದವರು ತಮ್ಮ ಗಂಡನನ್ನು ಗೌರವಿಸಬೇಕು, ಹೆಂಡತಿ ತಮ್ಮ ಗಂಡನಿಗೆ ಪರಿಪೂರ್ಣ ಅಧೀನರಾಗಬೇಕು. ಅದೇ ಅಪೋಸ್ತಲರೇ, ಗಂಡನಾದವರು ತಮ್ಮ ಹೆಂಡತಿಯ ಬಲಹೀನತೆಯನ್ನು ಸುಧಾರಿಸಿಕೊಂಡು ಅವರಿಗೆ ಐಕ್ಯತೆಯನ್ನು ಕಾಪಾಡಬೇಕು. ಈ ಗಂಡ ಒಂದು ಮನಸ್ಸು ಹಾಗೆ ಪ್ರಾರ್ಥನೆ ಮಾಡುವುದರೆ ಮಾತ್ರವೇ ಆ ಪ್ರಾರ್ಥನೆ ಯಾವ ಅಡ್ಡಿ ಆಗುವುದಿಲ್ಲ. ಅಂಥ ಪ್ರಾರ್ಥನೆ ಕೇಳಿಕೊಂಡು ಆ ಕುಟುಂಬನ ಆಶ್ರಯ ಮಾಡ್ತೇವೆ ಎಂಬುದಾಗಿ ಪೇತ್ರ ಹೇಳ್ತಾನೆ. ಇವತ್ತು ಅನೇಕ ಕುಟುಂಬಗಳಲ್ಲಿ ಗಂಡನ ಮೇಲೆ ಐಕ್ಯತೆ ಒಂದೇ ಮನಸ್ಸು ಇಲ್ಲದ ನಿಮಿತ್ತಗೆ ಅನೇಕ ಕುಟುಂಬಗಳು ಎಷ್ಟು ಪ್ರಾರ್ಥನೆ ಮಾಡಿದರು ತಡೆ ಹಿಡಿಯುತ್ತೆ. ಅದಕ್ಕೆ ನಿಮ್ಮ ಗಂಡ ಹೆಂಡತಿ ಐಕ್ಯತೆ ಕಾಪಾಡಿಕೊಳ್ಳಿ, ಒಬ್ಬರೊಬ್ಬರನ್ನು ಗೌರವಿಸಿರಿ, ಒಬ್ಬರೊಬ್ಬರನ್ನು ಸಮಯ ಕೊಡಿ, ಒಬ್ಬರೊಬ್ಬರು ಪ್ರೀತಿ ಮಾಡಿ. ಈ ರೀತಿ ನೀವು ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಡೆಫಿನೆಟ್ ಪ್ರೇರೆ ಯಾವ ಸಹಿತ ಅಡ್ಡಿ ಮಾಡಿ ಆಗುವುದಿಲ್ಲ ಎಂಬುದೇ ಪೇತ್ರನು ಇಲ್ಲಿ ಹೇಳುತ್ತಾನೆ. ಪ್ರೇರೆ ಈಗ 8ನೇ ಸಂಗತಿ ನೋಡ್ತೇವೆ, ನಿಮ್ಮ ಪ್ರಾರ್ಥನೆ ಬರಬೇಕಾದ್ರೆ ದಶಮಾಂಶ ಮತ್ತು ಕಾಣಿಕೆಯನ್ನು ಉದಾರವಾಗಿ ಕೊಡುವವರು ಆಗಬೇಕು. ಮಲಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ರಿಂದ 12ನೇ ವಾಕ್ಯ ತನಕ, ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೀವಿ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರನ್ನೆಲ್ಲ ನನ್ನಿಂದ ಕದ್ದುಕೊಳ್ಳುವವರದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗಿದ್ದಂತೆ ನೀವು ದಶಮಾಂಶ ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ತಡೆಯಲಾಗದಷ್ಟು ಸುವರವನ್ನು ಸುರುವೇನೂ ಇಲ್ಲವೋ ನನ್ನ ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶನ ನುಡಿ. ನುಂಗುವುಳವು ನಾನು ನಿಮಗೆ ತೆರೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು. ಇಲ್ಲಿ ಮಲಾಕಿಲಿ ದೇವರು ಅತಿ ಸ್ಪಷ್ಟವಾಗಿ ಆಜ್ಞೆ ಕೊಟ್ಟಿದ್ದಾನೆ. ದೇವರಿಗೆ ಸಲ್ಲುವ ದಶಮಾಂಶ ಕಾಣಿಕೆಯನ್ನು ಯಥಾರ್ಥವಾಗಿ ಉದಾರವಾಗಿ ಪ್ರೀತಿಯನ್ನು ನಿಮ್ಮ ಸಭೆಗೆ ನಿಮ್ಮ ಸೇವಕರಿಗೆ ಅದು ಕೊಡಲೇಬೇಕು. ಕೊಡದಿದ್ದರೆ ನೀವು ಕದ್ದುಕೊಳ್ಳುತ್ತೀರಿ. ಅದು ನಿಮ್ಮ ತಪ್ಪರೆ. ಒಂದು ವೇಳೆ ದೇವರಿಗೆ ಕೂಡ ದಶಮಾಂಶ ಕಾಣಿಕೆಯನ್ನು ಮನಪೂರ್ವಕವಾಗಿ ಯಥಾರ್ಥವಾಗಿ ನಿಮ್ಮ ಸಭೆಗೆ ನಿಮ್ಮ ಸಭಾ ಸೇವಕರಿಗೆ ಕೊಡದಿರುತ್ತೀರೋ ಅಷ್ಟು ತನಕ ನಿಮಗೆ ಆರ್ಥಿಕ ಸಮೃದ್ಧಿ ತಡೆ ಹಿಡಿಯಲ್ಪಡ್ತದೆ. ಅದಕ್ಕೋಸ್ಕರ ನೀವು ಎಷ್ಟೋ ಕೆಲಸ ಮಾಡಿದ್ರು, ಎಷ್ಟು ನಿಮ್ಮ ಸಂಬಳ ಜಾಸ್ತಿ ಆಗೋದಿಲ್ಲ, ಸಾಲದಿಂದ ಬಿಡುಗಡೆ. ಇವತ್ತು ನಿಮಗೆ ಸಾಲದಿಂದ ಬಿಡುಗಡೆ, ನಿಮ್ಮ ಸಂಬಳ ಇನ್ಕ್ರೀಸ್ ಆಗಬೇಕಾ, ಆರ್ಥಿಕ ಸಹಿತ ಒಂದು ಪರಿಪೂರ್ಣ ಫ್ರೀಡಮ್ ಬೇಕಾ? ಇವತ್ತಿನಿಂದ ನಿರ್ಧಾರ ಮಾಡಿ. ಎಷ್ಟು ನಿಮಗೆ ಆದಾಯ ಬರ್ತದೋ, ಸಂಬಳ ಬರ್ತದೋ, ಉತ್ಪತ್ತಿ ಅದರಲ್ಲಿ ದೇವರಿಗೆ ದಶಮಾಂಶ ಭಾಗ ಮತ್ತು ಇನ್ನೊಂದು ಕಾಣಿಕೆ ಸ್ಯಾಕ್ರಿಫೈಸ್ಗೆ ಇನ್ನೂ ಒಂದು ಭಾಗ ಕಾಣಿಕೆ ತೆಗೆಯಬೇಕು. ಒಂದು ಸಂತೋಷ ಪ್ರಾರ್ಥನೆ ನಿಮ್ಮ ದೇವರ ನಿಮ್ಮ ಸಭೆಗೆ ನಿಮ್ಮ ಸೇವಕರಿಗೆ ಅದು ಕೊಡುವುದಾದರೆ ಅಲ್ಲಿ ನಿಮಗೆ ಆಸ್ತಿ ಬರುತ್ತದೆ ಎಂಬುದಾಗಿ ಇಲ್ಲಿ ದೇವರು ಆಜ್ಞೆ ಕೊಡ್ತಾನೆ. ಈ ಆಜ್ಞೆ ಹೊಸ ಅನೇಕ ಸಲ ಬರಲ್ಪಟ್ಟಿದೆ. ಇದು ನೀವು ಮಾಡುತ್ತೀರೋ ಆಗ ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಆಶ್ರಯ ಬರ್ತದೆ. ಇದು ಮಾಡಿದಲೋ ಆರ್ಥಿಕ ಕ್ಷೇತ್ರದ ಆಶೀರ್ವಾದ ತಡೆ ಹಿಡಿಯಲ್ಪಡುತ್ತದೆ. ಈಗ 9ನೇ ಸಂಗತಿ ನೋಡ್ತೇವೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರು ಆಗಬೇಕು. ಲೂಕನ್ನು ಬರೆಸುವಂತೆ 18ನೇ ಅಧ್ಯಾಯದಲ್ಲಿ 1-8ನೇ ವಾಕ್ಯ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಸಾಮ್ಯ ಹೇಳ್ತಾನೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಎಂಬುದೇ ಸಾಮರ್ಥ್ಯ. ಆ ವಿಧವೆ ಪ್ರೇರೆ ಆ ಬೇಸರಗೊಳ್ಳದೆ ಆ ನ್ಯಾಯಾಧಿಪತಿ ಹೋಗಿ ನ್ಯಾಯಾಧಿಪತಿ ಹೇಳ್ತಾನೆ, ನಾ ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರಿಗೆ ಭಯಪಡುವುದಿಲ್ಲ. ಅದೇ ವಿಧೆಯ ಕಾಟ ನಿಮಿತ್ತಗೆ ಆ ವಿಧವೆಗೆ ನ್ಯಾಯ ಮಾಡಿಕೊಡುವಾಗ ಯೇಸು ಕ್ರಿಸ್ತನೇ ದೇವರಾದುಕೊಂಡವರು ದೇವರ ಹತ್ರ ಹಗಲು ರಾತ್ರಿ ಬೇಡುವಾಗ ಒಂದು ತಡ ಮಾಡಿದರೂ ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಕೇಳುತ್ತಾನೆ. ಯಾರ ನಂಬಿಕೆಯಿಂದ ಕಡೆ ತನಕ ಬೇಸರಗೊಳ್ಳದೆ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾರೆ.
ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. 100% ಪ್ರೇ ಕೆಲವು ಪ್ರಾರ್ಥನೆ ತಪ್ಪ ಟೈಮ್ ತೆಗೆದುಕೊಳ್ಳಬಹುದು, ಆದರೆ ನಿಮ್ಮ ಪ್ರಾರ್ಥನೆ ಬಿಡಬಾರ್ದು, ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬಾರ್ದು, ನಿರಾಸೆ ಆಗಬಾರ್ದು. ಇದು ಈ ಎಲ್ಲ ಸ್ಟೆಪ್, ಈ ಎಲ್ಲ ಹೆಜ್ಜೆಗಳು ಗಮನಿಸಲು ಡೆಫಿನೆಟ್ಲಿ ಪ್ರೇ ಯೇಸು ಕ್ರಿಸ್ತನು ದೇವರು ನಿಮಗೆ ನ್ಯಾಯಾಧಿಪತಿ ಹಾಕೊಂಡು ಹೇಗೆ ಆ ವಿಧಾನ ಅನ್ಯಾಯ ನ್ಯಾಯಾಧಿಪತಿ ನ್ಯಾಯ ಮಾಡಿಕೊಟ್ಟಿರುತ್ತಾರೆ, ದೇವರು ತನ್ನ ಮಕ್ಕಳಿಗೆ 100% ಪ್ರಾರ್ಥನೆ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. 10ನೇ ಸಂಗತಿಯಾಗಿದೆ ಪ್ರೇರೆ, ನಿಮ್ಮ ಪ್ರಾರ್ಥನೆ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವವರು ಆಗಬೇಕು ಪ್ರೇರೆ. ಮತ್ತೆ ಬರೆಸುವಂತೆ 18ನೇ ಅಧ್ಯಾಯದಲ್ಲಿ 18-19 ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ, ನೀವು ಒಂದೇ ಮನುಷ್ಯನಿಂದ ಪ್ರಾರ್ಥನೆ ಮಾಡುವಾಗ ಏನೇನು ಈ ಭೂಮಿಯಲ್ಲಿ ಬಂಧಿಸಿರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಏನು ಬಿಚ್ಚುತ್ತಾರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಕೆಲವೊಂದು ಪ್ರಾರ್ಥನೆಗೆ ನೀವು ಕೆಲವೊಂದು ದುರಾತ್ಮ ಕಟ್ಟುವವರಾಗಬೇಕು ಪ್ರೆ, ಕೆಲವು ಸಂಘ ದೂರ ಬಿಡಿಸುವ. ಆಗ ನೀವು ಗಂಡ ಹೆಂಡತಿ ಸಭೆಯಾಗಿ ಒಂದು ಮನುಷ್ಯ ಪ್ರಾರ್ಥನೆ ಮಾಡೋ ಅತಿ ಅಗತ್ಯ. ಒಂದು ಮನುಷ್ಯ ಪ್ರಾರ್ಥನೆ ಮಾಡ್ತಾರೋ ದೇವರು ನಿಮಗೆ ಅಧಿಕಾರ ಕೊಟ್ಟಿರ್ತಾರೆ, ಅಧಿಕಾರ ಚಲಾಯಿಸಿಕೊಂಡು ಕೆಲವು ರೋಗದ ಆತ್ಮಗಳು ಆಗ್ಬೋದು, ಕೆಲವು ದೂರ ಕಟ್ಟಿರಿ ಮತ್ತು ಅವರನ್ನು ಬಿಡಿಸಿರಿ ಆ ಸಂಗತಿಗಳು. ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಮತ್ತು 19ನೇ ವಾಕ್ಯದಲ್ಲಿ ಯೇಸುಕ್ರಿಸ್ತನೇ, ಈ ಭೂಲೋಕದಲ್ಲಿ ತಾವು ಬೇಡಿಕೊಳ್ದಾಗ ಯಾವುದೊಂದು ವಿಷಯದಲ್ಲಿ ಒಂದೇ ಮನಸ್ಸು ಪ್ರಾರ್ಥನೆ ಮಾಡ್ತಾರೋ ಅಂಥ ಪ್ರಾರ್ಥನೆ ಕೇಳುತ್ತಾನೆ. ಈ 10 ಸಂಗತಿಗಳು ಪ್ರೇ ನಿಮ್ಮ ಜೀವಿತದಲ್ಲಿ ನೀವು ಪರೀಕ್ಷಿಸಿರಿ. ಈ 10 ಸಂಗತಿಗಳ ಪ್ರಕಾರ ನೀವು ಪ್ರಾರ್ಥನೆ ಮಾಡಿ, ಡೆಫಿನೆಟ್ ಪ್ರೇ ನಿಮ್ಮ ಪ್ರಾರ್ಥನೆ ಬರುತ್ತದೆ. ತಡವಾದರೂ ನೀವು ತಂದುಕೊಳ್ಳುತ್ತೀರಿ. ಅದೇ 10 ಸಂಗತಿ, ಯಾವುದೇ ಸಂಗತಿ ನಿಮ್ಮ ಜೊತೆ ಅದು ಆ ಪ್ರಕಾರ ಇಲ್ಲದಿದ್ದರೆ ಅದು ಸರಿಪಡಿಸಿಕೊಳ್ಳಿರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ಎಲ್ಲ ಕಷ್ಟದಿಂದ, ರೋಗದಿಂದ, ಸಾಪದಿಂದ ನಿಮಗೆ ಬಿಡುಗಡೆ ಆಗಿದ್ದಾನೆ. ದೇವರು ನಿಮಗೆ ಸ್ತೋತ್ರವಾಗಲಿ. ಈ ಸಲ ನಿಮ್ಮಲ್ಲಿ ಉತ್ತೀರ್ಣವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದಿಂದ ದೇವರೇ, ಯೇಸು ಕ್ರಿಸ್ತ ನಮ್ಮನ್ನು ಸ್ತೋತ್ರ ಕೊಂಡಾಡ್ತಾನೆ. ಈ ಸಂದರ್ಭ ಮುಖಾಂತರ ಅವನ ಮಕ್ಕಳು ಆ ಪ್ರಾರ್ಥನೆ ಉತ್ತರ ತಡೆ ಆಗುವಾಗ ಯಾವ ರೀತಿ ನಮ್ಮ ಜೀವಿತ ಪರೀಕ್ಷೆ ಮಾಡಬೇಕು, ಯಾವುದೇ ಪ್ರಾರ್ಥನೆ ಮಾಡಬೇಕು ಮತ್ತು ಕೇಳಿಕೊಂಡು ಈ ಸಂದೇಶವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿಕೊಂಡು ಪ್ರತಿಯೊಬ್ಬರು ಈ ಸೂತ್ರಗಳು, ಈ 10 ಸೂತ್ರಗಳನ್ನು ತಮ್ಮ ಜೀವಿತ ಅಳವಡಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಜೀವಿತ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಕೃಪೆಯನ್ನು ಕೊಡಬೇಕು ಬೇಡಿಕೊಳ್ತೇನೆ. ಒಂದು ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ನಿನ್ನ ಕರುಣೆಯನ್ನು ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೇಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವ